ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣ ಬಳಿಯ ಪರಿವರ್ತನಾ ಕಲಾ ಸಂಸ್ಥೆ ವತಿಯಿಂದ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಇದೇ ಸಂದರ್ಭದಲ್ಲಿ ಕಿರು ಚಿತ್ರಗಳ ನಟರಾದ ಮಂಜಣ್ಣ ಮಾತನಾಡಿ, ಈ ಪೀಳಿಗೆಯ ಮಕ್ಕಳಿಗೆ ಪೋಷಕರು ಇರುವಂತಹ ನಾಟಕ, ನೃತ್ಯ, ಭರತನಾಟ್ಯ ಮುಂತಾದ ಕಲೆಗಳಲ್ಲಿ ತೊಡಗಿಸಬೇಕು. ಆದರೆ ಈಗಿನ ಮಕ್ಕಳು ಹೆಚ್ಚು ಮೊಬೈಲ್, ಟಿವಿಯಲ್ಲಿ ಮುಳುಗಿರುತ್ತಾರೆ. ಬೇಸಿಗೆ ಶಿಬಿರಗಳು ಮಾಡಿದಾಗ ಶಿಬಿರಗಳಿಗೆ ಕಳಿಸಿ ನಿಮ್ಮ ಮಕ್ಕಳ ಪ್ರತಿಭೆಗಳ ಬಗ್ಗೆ ನೀವು ತಿಳಿಯಬಹುದು ಎಂದು ತಿಳಿಸಿದರು. ನಂತರ ಪರಿವರ್ತನಾ ಕಲಾ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಕಿರುತೆರೆ ನಟ ದೇವನಹಳ್ಳಿ ದೇವರಾಜ್ ಮಾತನಾಡಿ, ನಮ್ಮ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ನೃತ್ಯ, ಹಾಡುಗಾರಿಕೆ, ಸಂಗೀತ ಮುಂತಾದ ಚಟುವಟಿಕೆಗಳನ್ನ ಕಲಿಸುವುದಾಗಿದೆ ಎಂದು ತಿಳಿಸಿದರು. ಅವನ ಉಸಿರು ಅಂತಂದ್ರೆ ನಾಟಕ, ಅವನ ಉಸಿರು, ಅವನ ಜೀವನ ಎಲ್ಲವೂ ನಾಟಕನೇ, ಅಥವಾ ಅಭಿನಯ, ಸಿನಿಮಾ, ಧಾರಾವಾಹಿ ಅಥವಾ ನಾಟಕ, ಏನೋ ಒಂದು ಅವನ ರಕ್ತದಲ್ಲೇ ಅದು ಕರಗತಾಗಿ ಬಂದಿದೆ. ನಾವಾದ್ರೂ ಸುಮ್ಮನೆ ಆಗ್ತೀವಿ, ನಾವು ಏನಾದ್ರೂ ಒತ್ತಡಗಳು ಬಂದ್ರೆ ಅವ್ನು ಸುಮ್ಮನೆ ಆಗಲ್ಲ. ಎಷ್ಟೇ ಒತ್ತಡ ಇರಲಿ, ಒಂದಷ್ಟು ಜನ ಬೇರೆ ಕಡೆ ಅವ್ರನ್ನೆಲ್ಲ ಹಾಕೊಂಡು ನಾಟಕ ಕಳಿಸೋದು, ಒಂದು ರೆಪಾರ್ಟರಿ ತರ ಮಾಡೋದು, ಸುಮ್ಮನೆ ಇದ್ದದ್ದು ಉದಾಹರಣೆಗಳೇ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಬಹುಶಃ ವಿಜಯಪುರದಲ್ಲಿ ಎಲ್ಲೂ ನಾನು ಇತ್ತೀಚೆಗೆ ಕಂಡಿಲ್ಲ ಬೇಸಿಗೆ ಶಿಬಿರಗಳನ್ನ ಮಾಡ್ತಕ್ಕಂಥದ್ದು. ಇಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮುಂದಿನ ದಿನಮಾನದಲ್ಲಿ ಈ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ, ಹಾಗೆ ದೇವರಾಜ್ ಅವರು ಕೂಡ, ಅವರ ಶ್ರೀಮತಿಯಾದ ದೀಪಿಕಾ ಅವರಿಗೂ ಕೂಡ ಭಗವಂತ ಎಲ್ಲ ರೀತಿಯಲ್ಲೂ ಅವರು ನಡೆಸಿರ್ತಕ್ಕಂಥ ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಫಲಪ್ರದ ಆಗಲಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತಿನ ತನಕ ಈ ಒಂದು ವೇದಿಕೆಯಲ್ಲಿ ಹಿರಿಯರಿದ್ದಾರೆ, ಶರಣಪ್ಪ ಸರು, ಕೃಷ್ಣಪ್ಪ ಸರು ಅವರೆಲ್ಲ ಮಾತಾಡೋರಿದ್ದಾರೆ. ನಿನ್ನೆ ನಾವು ಬಂಗಾರಪೇಟೆ ಆಚೆ ಹೋಗಿ ಸರ್, ರಾತ್ರಿ ಬಂದಿದ್ದು ಸ್ವಲ್ಪ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದು, ಹುಲಿಬೇರೆ ಅಂತ ರಾತ್ರಿ ದೇವರಾಜ್ ಅವರು ಬಂದಿದ್ದು. ರಾತ್ರಿ 2 ಗಂಟೆ ಆಯಿತು. ತಿರುಗಿ ಬೆಳಿಗ್ಗೆ 5 ಗಂಟೆಗೆ ಮಾಮೂಲಿ, ನಿತ್ಯ ಕೂಡ ಇಲ್ಲ. ಒಂದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಇದು ಪರಿವರ್ತನಾ ಕಲಾ ಸಂಸ್ಥೆ ಡ್ರೀಮ್ ಹಂಟರ್ಸ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋ ಸಹಯೋಗದಲ್ಲಿ ಒಂದಷ್ಟು ಕಾರ್ಯಚಟುವಟಿಕೆಗಳು ಈಗಾಗಲೇ ಮಾಡ್ತಾ ಬರ್ತಿದ್ದೀವಿ. ನೃತ್ಯ, ಹಾಡುಗಾರಿಕೆ, ಸಂಗೀತ, ಆಮೇಲೆ ಅಭಿನಯ ತರಬೇತಿ, ಅದರ ಜೊತೆಗೆ ಇಲ್ಲಿ ಕಲಿತಂಥ ಮಕ್ಕಳಿಗೆ ಬೇರೆ ಬೇರೆ ಕಡೆ ವೇದಿಕೆಗಳನ್ನು ಕಲಿಸಿಕೊಳ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಆಶಯ ಆಗಿದೆ. ನಮ್ಮ ವಿಜಯಪುರ, ದೇವನಹಳ್ಳಿ ತಾಲೂಕಿನ ಸುತ್ತಮುತ್ತ ಗ್ರಾಮದ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ತಾಲೂಕು, ಹೀಗೆ ಬೇರೆ ಬೇರೆ ಹಳ್ಳಿ ಮಕ್ಕಳಿಗೆ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಉದಾಹರಣೆಗೆ ನನ್ನ ಶ್ರೀಮತಿ ನೃತ್ಯ ನಿರ್ದೇಶಕಿ ಆಗಿರೋದ್ರಿಂದ ಮಂತ್ರಾಲಯದಲ್ಲಿ ಮುಂದಿನ ಒಂದು ಅವಧಿಯಲ್ಲಿ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಇದೆ. ಅದಕ್ಕೆ ಮಕ್ಕಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಒಂದು ವೇದಿಕೆಗಳನ್ನು ಬಳಸ್ಕೊಂಡು ಇದರ ಮುಖ್ಯ ಆಶಯ ಆಗಿದೆ. ಅದ್ರ ಜೊತೆಗೆ ಯೋಗ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇದರ ಸದುಪಯೋಗ ಮಾಡ್ಕೋಬೇಕು ಅನ್ನೋದು ಇದರ ಆಶಯ ಆಗಿದೆ. ಪರಿವರ್ತನಾ ಕಲಾ ಸಂಸ್ಥೆ ಈಗಾಗಲೇ ಕಳೆದ 20 ವರ್ಷಗಳಿಂದ ಕೂಡ ನಾಟಕ, ನೃತ್ಯ, ಕಿರುಚಿತ್ರಗಳು ಕೂಡ ನಮ್ಮ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಮಾಡ್ತಾ ಬಂದಿದ್ದಾರೆ. ಇದು ಡ್ರೀಮ್ ಹಂಟರ್ಸ್ ಸ್ಟುಡಿಯೋ ಮತ್ತು ಪರಿವರ್ತನಾ ಕಲಾ ಸಂಸ್ಥೆ ಸಹಯೋಗದೊಂದಿಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆಲ್ಲ ಪೋಷಕರು ಕೈ ಜೋಡಿಸಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಒಂದು ವೇದಿಕೆ ನಮ್ಮ ಜೊತೆ ಸಹಕರಿಸಿ ಅಂತ ವಿನಂತಿ ಮಾಡ್ಕೊಳ್ತೀನಿ.